ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಪೃಥ್ವಿರಾಜ್. ಎಲ್ಲರಿಗೂ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗುಡ್ ಆಫ್ಟರ್ನೂನ್. ಎಷ್ಟು ದಿವಸ ಆಯಿತು ನಮ್ಮನ್ನು ಭೇಟಿ ಮಾಡೇ ಇಲ್ಲ. ನಾನು ಇವತ್ತು ಭೇಟಿ ಆಗ್ತಾ ಇದ್ದೀನಿ, ನಾನು ಮತ್ತು ವಿಷ್ಣು ಅಣ್ಣ ಅಂತೇಳಿ. ಇವತ್ತು ನಾನು ವಿಷ್ಣು ಅಣ್ಣ ಇಡೀ ಜೋರು ವೀರಾಂಜನೇಯ ಗುಡಿ ಎಲ್ಲರೂ ತರಕ್ಕೆ ಹೋಗ್ತಾ ಇದ್ದೀವಿ. ಹೈದ್ರಾಬಾದಿಗೆ ಹೋಗ್ತಾ ಇದ್ದೀವಿ. ಈಗ ಹೈದ್ರಾಬಾದ್ ಅವರು ಬರ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಈ ವಾಸನಗರಲ್ಲೇ ನಾವು ಇದ್ದೀವಿ. ಈಗ ಅಣ್ಣ ಎಲ್ಲಿ ಬರ್ತಾ ಇದ್ದಾರೆ ಅಂತ ಅವ್ರು ಬರೋ ತನಕ ವೇಟ್ ಮಾಡೋಣ. ನನ್ನ ಕಾಲಿಗೆ ಚಪ್ಪಲಿ ಇರಲಿಲ್ಲ ಮತ್ತು ಶ್ರೀನಿಗೂ ಚಪ್ಪಲಿ ಇರಲಿಲ್ಲ. ಹೊಸ ಚಪ್ಪಲಿ ತೊಗೊಂಡಿದ್ದೇನೆ. ಈಗ ಬಸ್ ಸ್ಟ್ಯಾಂಡಿಗೆ ಎಲ್ಲರೂ ಬರ್ತಾ ಇದ್ದಾರೆ. ಇವರಂತ ಇಲ್ಲಿ ಹೋಗ್ತಾ ಇದ್ದಾರೆ. ಶ್ರೀನಿದೆ ಹೊಸ ಚಪ್ಪಲ್ ತೋರ್ಸಪ್ಪ. ಮೆಹಬೂಬ್ ನಗರಿಗೆ ಹೋಗ್ತೀವಿ ಈಗ. ನಾನು ರಘುವಣ್ಣ ಎಲ್ಲರೂ ಈಗ ಅವ್ರು ಬರ್ತಾರೆ. ಭೇಟಿ ಮಾಡೋದು ಏನು ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ಇಲ್ಲಿ ನಮ್ಮ ರಾಯಚೂರು ಬಸ್ ಸ್ಟ್ಯಾಂಡು ಭಾಳ ವಾತಾವರಣ ಆಗಿದೆ. ನೋಡ್ತಾ ಇರೋದು ಬೋರ್ಡ್ ಇರ್ತಿರ್ಲಿಲ್ಲ. ಭಾಳ ಚೇಂಜಸ್ ಆಗಿದೆ. ಇನ್ನೇನು ಚೇಂಜಸ್ ಆಗಿದೆ ಗೊತ್ತಾಯಿಲ್ಲ. ಬಟ್ ಒಳಗೂ ಬೈಕ್, ಟೂ ವೀಲರ್ಸ್ ಬೈಕ್ ಒಳಗೂ ಬಿಡ್ತಾ ಇಲ್ಲ. ಎಲ್ಲರನ್ನ ಹೊರಗೆ ಬರ್ತಾ ಇದ್ದಾರೆ. ಹಿಂದಿನಿಂದ ಬಸ್ ಸ್ಟ್ಯಾಂಡಿನ ಬೈಕಲ್ಲೂ ಇಲ್ಲ. ಗೋವಿಂದಣ್ಣ ಹೈದರಾಬಾದ್ ಬಂದಿದ್ದೆ. ಎಲ್ಲರೂ ಓಡ್ಕೊಂತ ಹೋಗ್ತಾ ಇದೀವಿ. ನಾನು ಓಡ್ಕೊಂತ ಬರ್ತಾ ಇದ್ದೀನಿ. ಪುನೀತ್ ಅವ್ರು ಮೊದಲು ನಿಂತಿದ್ದಾರೆ ಇಲ್ಲಿ. ಹುಡುಗ ಬಂದಿದ್ದಾರೆ. ನಮ್ಮ ಬಾಹುಬಲಿ ಅಂತ ಫಸ್ಟ್ ಸೀಟ್ ಆಡ್ರಿ ಜ್ಯೂಸ್ ಕುಡ್ಕೊಂತ ಇರ್ತಾರೆ. ನಮ್ಮ ಬಾಹುಬಲಿ ಅವರು ಮರ್ಯಾದೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮರ್ಯಾದೆ ಎಲ್ಲರದವರು ಎಲ್ಲರೂ ಕೂತಿದ್ದೀವಿ. ಇಲ್ಲಿ ಸೆಕೆಂಡ್ ಯೂಟ್ಯೂಬರ್ ಇಲ್ಲಿ ಕೂತಿದ್ದಾರೆ. ಗಣಪತಿ ಹೊಸಲ ಎಕ್ಸಾಮ್ ಬಿಡ್ತಾರೆ. ಸೂಪರ್ ಅಭಿನಣ್ಣ ಗುಡ್ ಬಾಯ್. ಮತ್ತೆ ಈಗ ಜಸ್ಟ್ ಬಸ್ ಬಿಟ್ಟಿದೆ. ಎಲ್ಲರೂ ಹೋಗ್ತಾ ಇದ್ದೀವಿ. ಮತ್ತೆ ಇವ್ರ ಆಲ್ಮೋಸ್ಟ್ ಗೊತ್ತಿರ್ಬೋದು. ಲಾಸ್ಟ್ ಬ್ಲಾಗಲ್ಲಿ ಬಟ್ಟೆ ಬಾಯ್ ಅಂತ ನವೀನ ಗೊತ್ತಿರ್ಬೋದು. ರಘುವಣ್ಣ ಇವ್ರದೊಂದು ಯೂಟ್ಯೂಬ್ ಚಾನಲ್ ಇದೆ. ನಾನೇ ಬರ್ತಿದ್ದೀನಿ. ಈಗ ನೆಕ್ಸ್ಟ್ ಹೋಗೋಣ ಬನ್ನಿ. ಎಲ್ಲರೂ ಹಿಂದಕ್ಕೆ ಕೂತಾರೆ. ವಿಜೇಂದ್ರಣ್ಣ ಫೈನಲಿ ರೀಚ್ ಆಗಿದ್ದೀನಿ. ನಾನೇನು ತಿಂತಾ ಇಲ್ಲ, ಬೇರೆಯವರೆಲ್ಲ ತಿಂತಾ ಇದ್ದಾರೆ. ಎಲ್ಲರೂ ಹಂಗೆ ಅಂತೇನಿಲ್ಲ. ನಾನು ಬರೀ ಜ್ಯೂಸ್ ಕುಡಿತೀನಿ ಅಷ್ಟೇ, ಏನಿಲ್ಲ. ಮೊದ್ಲು ಭಾಳ ಪಟ್ಟಿಂಗ್ ಜಗ್ಗಿ ತಿಂತಾನ ಹೊರಗ. ಬರೀ ಹೊರಗೆ ತಿಂತಾನ. ಏನು ಬೇಕಾದ್ರೂ ಮಾಡ್ತಾನ. ಕುಡಿತಾನ, ಸಿಗರೇಟ್ ಸೇತಾನ, ಎಲ್ಲ ಮಾಡ್ತಾನ. ಆದರೆ ನಾನು ಅನ್ಕೊಂಡಿಲ್ಲ ಅಷ್ಟೇ. ಹಂಗಲ್ಲ. ಥ್ಯಾಂಕ್ ಯು ಆಶೀರ್ವಾದ. ನಿಮ್ಮ ಆಶೀರ್ವಾದ ಯಾವುದು ಎಲ್ಲರದು ಊಟ ಬಂದಿದೆ. ವಿಷ್ಣು ಅಂತ ತಿಂತಾ ಇದ್ದಾರೆ. ಶ್ರೀನಿಧಿಯವರು ಬಿರಿಯಾನಿ ಮಾಡಿದ್ದಾರೆ. ಸೊ ಫೈನಲಿ ಊಟ ಆಗಿದೆ, ಎಲ್ಲ ಆಗಿದೆ. ಹೈದ್ರಾಬಾದಲ್ಲಿ ನಾನೇನು ಊಟ ಮಾಡಿಲ್ಲ. ಜಸ್ಟ್ ಜ್ಯೂಸ್ ಕುಡ್ದೆ. ನಾನು ವಾಟರ್ ಮೆಲನ್ ಜ್ಯೂಸ್ ಕೊಡಿದೆ. ಎಲ್ಲರೂ ಹೊಡೆದಿದ್ದಾರೆ. ದೋಸೆ, ಮಸಾಲೆ ರೈಸ್ ಇಲ್ಲಿಲ್ಲ. ಮತ್ತು ಬಿರಿಯಾನಿ ಸಿಗುತ್ತೆ, ವೆಜ್ ಬಿರಿಯಾನಿ ಅಂತೇಳಿ. ಈಗ ಮತ್ತೆ ಅಲ್ಲೇ ಹೋಗ್ತಾ ಇದ್ದೀವಿ. ಟೋಲ್ ಗೇಟ್ ಹತ್ರ ಹೋಗ್ತಾ ಇದ್ದೀವಿ. ನೋಡೋಣ ಹೆಂಗಿದೆ ಊಟ. ಹಂಗಾಯ್ತು ಸೂಪರ್. ಈಗ ಅಲ್ಲಿ ಹೋಗೋಣ. ಡ್ರೈವರ್ ಕಾಲ್ ಮಾಡಿದ್ದಾರೆ. ಅವತ್ತು ಸೀದಾ ಗಣೇಶ್ ಹತ್ರ ಹೋಗೋಣ ಬನ್ನಿ ಎಲ್ಲ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಏನು ತಿಂದಿಲ್ಲ. ಏನಕ್ಕೆಂದರೆ ರಾಯಚೂರನ್ನ ನಾನು ಮನೆಯಲ್ಲಿ ಅವಲಕ್ಕಿ ಕಳಿಸಿದ್ರು. ಅವಲಕ್ಕಿ ಮಂಡಾಲ್ ತಂದಿದ್ದೀನಿ. ಮಧ್ಯಾಹ್ನ ಅಷ್ಟವಾಗಿತ್ತು, ಅವಲಕ್ಕಿ ತಿಂದೆ. ಅದೇ ಅಡ್ಜಸ್ಟ್ ಮಾಡಿಕೊಂಡೆ. ಈಗ ಮತ್ತೆ ರಾತ್ರಿ ಊಟ ಮಾಡ್ಬೇಕಾದ್ರೆ ಊಟ ಏನು ಮಾಡಲ್ಲ, ಮಂಡಾಲ್ ತಿಂದು ಮಲ್ಕೊತೀನಿ. ಇವೆಲ್ಲರೂ ಅಲ್ಲಿ ಲಾರಿಯಲ್ಲಿ ಇರ್ತಾರೆ. ನಾನು ಸ್ವಲ್ಪ ಹೊತ್ತು ನೋಡಿ ಮತ್ತೆ ಮಲ್ಕೊತೀನಿ. ನಾನು ಅಷ್ಟೇ. ಸೊ ಫೈನಲಿ ಲಾರಿ ಹತ್ರ ಹತ್ತಿದ್ದೀವಿ. ಎಲ್ಲರೂ ಹಿಂದೆ ಕೂತಿದ್ದಾರೆ. ನವೀನಣ್ಣ, ಇಲ್ಲಿ ಗೋವಿಂದಣ್ಣ, ವಿಜೇಂದ್ರಣ್ಣ ಎಲ್ಲ ಇದ್ದಾರೆ. ಇಲ್ಲಿ ನವೀನ್ ಇಲ್ಲಿದ್ದಾರೆ. ರಘೋತ್ತಮ ಅಣ್ಣ, ಶ್ರೀನಿಧಿ ಅಣ್ಣ. ಶ್ರೀನಿಧಿ. ಈಗ ಗಣಪತಿ ತರಕ್ಕೆ ಹೋಗೋಣ.
ಸೊ ಗಾಯ್ಸ್ ಫೈನಲಿ ನಾನು ತಪ್ಪಡಿ ತೊಗೊಂಡಿದ್ದೀನಿ ಹೊಡೆಯೋಕ್ಕೆ. ಸೊ ಎಲ್ಲ ನೋಡ್ತಾ ಇರೋದು ಎಲ್ಲ ಸುತ್ತಮುತ್ತಲೂ ಗಣೇಶ ಇದ್ದಾವೆ. ಇಲ್ಲಿನೂ ಕನ್ನಡದವ್ರು ಇದ್ದಾರೆ. ಎಲ್ಲರೂ ನಮ್ಮ ಶ್ರೀನಿಧಿ ಅಂತೂ ಫುಲ್ ಜೋಶು ತಪ್ಪಡಿ ಹೊಡೆದ ಇದೆ. ಇಲ್ಲ ನಮ್ಮ ವಿಷ್ಣು ತಪ್ಪು ಹೊಡೆದಾರೆ. ಈಗ ಇಲ್ಲಿ ಗಣಪತಿ ನೋಡ್ರಿ ಹೆಂಗೆ ಚೆನ್ನಾಗಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಗಣಪತಿ ಎಷ್ಟಿದಾವೆ ಪಾಪ, ಎಷ್ಟು ವೆರೈಟೀಸ್ ಗಣಪತಿ. ಫಸ್ಟು ಗಣಪತಿ ಪ್ರತಿ ವರ್ಷ ಬಂದುಬಿಡೋದಷ್ಟು ಚೆನ್ನಾಗಿ ಆಚರಿಸ್ತಾರೆ ಗಣಪತಿ ಹಬ್ಬ ಅಂತಂದರೆ. ಅವೇನೋ ಖುಷಿ ನಮಗೆ. ಸೊ ಸುತ್ತಮುತ್ತಲೆಲ್ಲ ಗಣಪತಿನೇ ಮೂರ್ತಿಗಳು ಎಲ್ಲ ಮಸ್ತಿದ್ದಾವೆ. ಕೆಲವೊಂದು ರಾಮದೇವ್ರ ಮೂರ್ತಿ ಇರ್ತವೆ, ಕೆಲವೊಂದು ಈಶ್ವರ ಮೂರ್ತಿ ಇರ್ತವೆ, ಕೆಲವೊಂದು ವೆರೈಟೀಸು ಕೂತಿದ್ದು ನಿಂತಿದ್ದು ತುಂಬ ಸ್ಟೈಲ್ಸಲ್ಲಿ ಬೇರೆ ಇರ್ತವೆ. ಸೊ ಈಗ ನಮ್ಮ ಗಣಪತಿ ಹೆಂಗಿದೆ ಅಂತ ಗೊತ್ತಿಲ್ಲ. ನಮ್ಮ ಗಣಪತಿ ಹಾಯ್ ಬ್ರೋ, ಹಾಯ್. ಇಲ್ಲೇ ನಮ್ಮ ಹೈದರಾಬಾದಲ್ಲಿ ಫ್ರೆಂಡ್ಸ್ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ನಮ್ಮ ಗಣಪತಿ ಅಲ್ಲಿ ನೋಡ್ತಾ ಇರ್ಬೋದು ರಾಮದೇವ್ರ ಗಣಪತಿ. ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ಹೈದರಾಬಾದ್ ಬಂದಿದ್ದಕ್ಕೆ ನಾನು ಭಾಳ ಖುಷಿ ಆಗ್ತಾ ಇದೆ ನನಗೆ. ಸೊ ಏನೇನು ಗೊತ್ತಿಲ್ಲ, 2 days ಅಂತೂ ಲೀವ್ ತೊಗೊಂಡಿದ್ದೆ. 2 days ಅಂತಲ್ಲ, ಬರೀ 1 ದಿವಸ ಲೀವ್ ತೊಗೊಂಡಿದ್ದೆ. ಮಧ್ಯಾಹ್ನದಿಂದ ವರ್ಕ್ ಮಾಡಿದ್ದೀನಿ ನಾನು. ಏನೇನು ಗಣಪತಿ ನೋಡಿದ್ರೆ ಏನೋ ಉತ್ಸಾಹ, ಇದು ಖುಷಿ ಎಲ್ಲ ಇದಾಗುತ್ತೆ. ವಿಷ್ಣುಣ್ಣ ಒಂದು ನಿಮಿಷ ಬನ್ನಿ ಇಲ್ಲಿ. ವಿಷ್ಣುಣ್ಣ ಬನ್ನಿ. ಇವರು ಹೈದರಾಬಾದಿಗೆ ಫಸ್ಟ್ ಹೈದರಾಬಾದಿಗೆ ಬಂದಿದ್ದಕ್ಕೆ ಹೆಂಗೆ ಅನಿಸ್ತಾ ಇದೆ ನಿಮಗೆ? ಅವರು ಹೇಳಕ್ಕೆ ನಾಚಿಕೆ ಪಡ್ಕೊತಾ ಇದ್ದಾರೆ, ಬಟ್ ನನಗೆ ನಂದಿಲ್ಲ. ಬಟ್ ಎಲ್ಲರೂ ಕೇಳ್ತಾ ಇದ್ರು. ಸೊ ಫೈನಲಿ ನಾವು ಗಣಪತಿ ಹತ್ರ ಬಂದಿದ್ದೀವಿ. ನಮ್ಮ ಗಣಪತಿ ನೋಡಿದ್ರೆ ನೀವು ಎಲ್ಲ ಶಾಕ್ ಆಗ್ತೀರಾ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ದೊಡ್ಡ ಗಣಪತಿ ಇರುತ್ತೆ ಅಂತ. 13 ಫೀಟ್ ಅಲ್ಲ, 14 ಫೀಟ್ ಅಲ್ಲ, 15 ಫೀಟ್ ಅಲ್ಲ, 14 ಫೀಟ್ ಇದೆ. ಮತ್ತು ಶಾಕ್ ಆಗಿ ಹೋಗಬೇಡಿ. ಈ ನಾನು ಗಣಪತಿ ತೋರಿಸ್ತೀನಿ, ನಾನು ಮುಂದಕ್ಕೆ ಇದೆ ನೋಡಿ. ಸೊ ನೋಡ್ತಾ ಇರ್ಬೋದು ನಮ್ಮ ಗಣಪತಿ ಇದೇನೆ ಎಷ್ಟು ಚೆನ್ನಾಗಿತ್ತು. ಫೈನಲಿ ನಾನು 11 o'clock ರಾಯಚೂರಿಗೆ ಬಂದಿದ್ದೆ. ನಾನು ಸ್ವಲ್ಪ ಆಮೇಲೆ ರೆಸ್ಟ್ ಮಾಡಿದೆ. ಇವಾಗ ನಮ್ಮ 4 o'clock ನಮ್ಮ ಗಣಪತಿ ಬಂದಿದೆ. ಇಲ್ಲಿ ತೋರಿಸಿ ನೋಡಿಬೇಕಾದ್ರೆ ಆಲ್ರೆಡಿ ನಾವು ಗುಡಿ ಹತ್ರ ಗಣಪತಿ ತಂದಿದ್ದೀವಿ. ಕ್ರೇನ್ ಬಂದಿದೆ, ಬಗಲ ಕಾಣ್ತಾ ಇದ್ದೀವಿ. ಈಗ ಕ್ರೇನ್ ಹಾಕ್ತಾ ಇದ್ದಾರೆ, ಹಾಕೋಣ ಬನ್ನಿ. बोलो गजानन महाराज की। ಸೊ ಫೈನಲಿ ಗಣಪತಿ ಗುಡಿ ಹತ್ರ ಇಳಿಸಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಇಳಿಸಾಗಿದೆ. ಎಲ್ಲ ಜನ ಇದ್ದಾರೆ. ಈಗ ಡೌನ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಸೊ ಫೈನಲಿ ಎಲ್ಲ ಕಟ್ಟಾಯಿತು. ಈಗ ಎಲ್ಲ ಇದಾಗ್ತಾ ಇದ್ದಾರೆ. ಗಣೇಶ ಅಂತ ಕೂತಿದೆ. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಯ್ಯೋ ಹೋಪ್ ನಿಮಗೆ ವಿಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಎಲ್ಲರಿಗೂ ಗುಡ್ ಈವ್ನಿಂಗ್, ಶುಭರಾತ್ರಿ, ಬಾಯ್.